ನಗರ ವಾರ್ಡ್ ನಂಬರ್ 35ರ ಆಕಾಂಕ್ಷಿ ಅಭ್ಯರ್ಥಿಯಾದ ಚಾಂದ್ ಪಾಷಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರ ಅಭಿಮಾನಿಗಳು, ಕಾರ್ಯಕರ್ತರು ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿ ಶುಭ ಕೋರಿದರು. ನಾನು ಈ ಜನಗೋಸ್ಕರ ಏನು ಸೇವೆ ಮಾಡಿದ್ದೀನಿ ಆ ಪ್ರತಿಫಲನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ನಾನು ಬರೀ ಒಂದು ನಮ್ಮ ಹುಟ್ಟಿದ ಹಬ್ಬ ಅಂಗವಾಗಿ ಯಾರಿಗೂ ಕೂಡ ನಾನು ಕರೆದಿಲ್ಲ. ಆದರೂ ಅಭಿಮಾನಿಗಳು ಬಂದು, ನೂರಾರು ಅಭಿಮಾನಿಗಳು ಬಂದು ನನಗೆ ಈ ಥರ ಸನ್ಮಾನ ಮಾಡಿ ಗೌರವ ಮಾಡಿದ್ದಕ್ಕೆ ನಾನು ಹೆಮ್ಮೆ ಅಂತಲೇ ಹೇಳಬೇಕಂತ ಇಷ್ಟಪಡ್ತೀನಿ ಸರ್. ಮುಂಬರುವ ಚುನಾವಣೆ ಬರ್ತಾ ಇದೆ, GBA ಏನು ಹೇಳಕ್ಕೆ ಬಯಸ್ತೀರಾ? ನೀವು ಒಂದು ಆಕಾಂಕ್ಷಿ ಆಗಿದ್ದೀರಿ, ಏನು ಹೇಳಕ್ಕೆ ಬಯಸ್ತೀರಾ? ಯಾವ ರೀತಿ ಸರ್ ನಾನು ಹೌದು ಸುಮಾರು ನಿಮ್ಮ ವಾರ್ಡನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀರಾ? ಏನೆಲ್ಲ ಕುಂದುಕೊರತೆ ಇದೆ ಸರ್? ನಮ್ಮ ವಾರ್ಡಲ್ಲಿ ಹೆಚ್ಚು ಕಡಿಮೆ ನಾನು ಸುಮಾರು 15ರಿಂದ 16 ವರ್ಷಗಳಿಂದ ಸತತವಾಗಿ ನಾನು ಈ ಗುರುತಿಸ್ಕೊಂಡಿದ್ದೀನಿ. ಮತ್ತು ಎಲ್ಲೆಲ್ಲಿ ಬಡಾವಣೆಗಳಲ್ಲಿ ಏನೇನು ಸೌಕರ್ಯ ಇಲ್ವೋ, ಏನೇನು ತೊಂದರೆಗಳಿವೆ ಎಲ್ಲ ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ. ಈಗ ಹೇಳಿದರೆ ಏನಾಗಿದೆ ಗೊತ್ತಾ, ಏನೇನು ಇರೋ ಏನಿದೆ ಪ್ರಾಬ್ಲಮ್ಗಳು ಹೇಳಿದರೆ ಅಪೋಸಿಷನ್ ಅವರು ಅದನ್ನು ತಿಳ್ಕೊಂಡು ಕೆಲಸ ಮಾಡಿ ಅದನ್ನು ಕ್ರೆಡಿಟ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ಏನು ಕೆಲಸ ಮಾಡಬೇಕು, ನನ್ನ ಜನಪ್ರತಿನಿಧಿ ಆಗಿ ಆಯ್ಕೆ ಆದಮೇಲೆ ನಾನು BBMP GBA ಎಲೆಕ್ಷನಲ್ಲಿ ಗೆದ್ದ ಮೇಲೆ ನಾನು ಏನು ಕೆಲಸ ಮಾಡಬೇಕಂತ ಹೇಳಿ ನನ್ನ ಹೃದಯದಲ್ಲಿದೆ ಮತ್ತು ನನ್ನ ಇದರಲ್ಲಿದೆ. ನಮ್ಮ ಎಲ್ಲ ಮತದಾರ ಬಾಂಧವರು ಏನಿದ್ದಾರೆ, ನಮ್ಮ ಬಡ ಮಕಾನ್ ಇರ್ಬೋದು, ನಮ್ಮ ವಿಲ್ಸನ್ ಗಾರ್ಡನ್ ಇರ್ಬೋದು, ಸುಂಕಲ್ ಫಾರಂ, ನಾರಾಯಣಪುರ, ಎಲ್ಲ ಏನೇನು ಕೆಲಸ ಇದೆ ನಾನು ಖುದ್ದು ಮನೆಗೆ ಹೋಗಿ ನಾನು ಗೆದ್ದ ಮೇಲೆ ಅವ್ರ ಮನೆಗೆ ಏನು ಕೆಲಸ ಇದೆ ನಾನು ಮನೆಗೆ ಹೋಗಿ ಕೆಲಸ ಮಾಡ್ಬರ್ತೀನಿ ಸರ್. ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ನೀವು? ಸರ್ ನನಗೆ ನಾನು ಏನು ಸೇವೆ ಮಾಡಿದ್ದೀನೋ ಸತತವಾಗಿ 15ರಿಂದ 16 ವರ್ಷದಿಂದ ಜನಸೇವೆ ಏನು ಮಾಡಿದ್ದೀನೋ ಅದು ಪ್ರತಿಫಲ ನೀವು ನೋಡ್ತಾ ಇದ್ದೀರಾ. ಸಾವಿರಾರು ಜನ ಬಂದು, ನೂರಾರು ಜನ ಬಂದು ನನಗೆ ಆಶೀರ್ವಾದ ಮಾಡಿ, ಈ ಥರ ಸನ್ಮಾನ ಮಾಡಿ, ಈ ಥರ ನನಗೆ ಎಷ್ಟು ಪ್ರೀತಿಯಿಂದ ಈ ಒಂದು ಕೇಕ್ಗಳನ್ನು ತಂದು ಕಟ್ ಮಾಡಿ ಅವರೇ ಆಗಿ ನಂತರ ಎಲ್ಲ ಸೇವೆ ಮಾಡ್ತಾರಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವರು ಸಾಯೋವರೆಗೂ ಋಣ ತೀರ್ಸೋಕ್ಕೆ ನನ್ನ ಕೈಯಿಂದ ಆಗಲ್ಲ ಸರ್. ಫ್ರೆಂಡು ಅವರು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರ ಜನಗೆ ಒಂದು ಏನು ಕೋರ್ಕೊಳ್ತೀನಿ ಅಂದರೆ, ಈ ಬಾರಿ ನಾವು ಚಾಂದ್ ಪಾಷಾಗೆ ಒಂದು ಅವಕಾಶ GBAಯಲ್ಲಿ ಕೊಡಬೇಕಂತ ಕೇಳ್ಕೊಳ್ತೀನಿ ನಿಮ್ಮ ಮುಖಾಂತರ. ಅದೇ ಥರ ನಮ್ಮ ಜೊತೆಗೆ ಎಲ್ಲ ಸ್ನೇಹಿತರು, ಲೀಡ್ರ್ಗಳು ಎಲ್ಲರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಒಂದು ಲೀಡ್ರಾಗಿ ನಿಂತ್ಕೊಂಡಿದ್ದಾನೆ ನಮ್ಮ ಫ್ರೆಂಡು. ಮುಂದೆ ಬರುವ ಎಲೆಕ್ಷನ್ನಲ್ಲಿ ಒಂದು GBA ಕಾರ್ಪೊರೇಟರ್ ಮಾಡಬೇಕಂತ ನಮ್ಮದೆಲ್ಲರದು ಆಸೆ ಇದೆ. ಅದನ್ನ ನೆರವೇರಿಸ್ಕೊಡೋದಕ್ಕೆ ಜನಗಳು ಸಹಕಾರ ಕೊಡಬೇಕು. ಮತ್ತು ಯಾವುದೇ ಒಂದು ಪಕ್ಷದಿಂದ ಇವರಿಗೆ ಅಭ್ಯಂತರಾಗಿ ತಗೊಬೇಕಂತ ಕೇಳ್ಕೊಳ್ತೀನಿ ಅವಕಾಶದಲ್ಲಿ. ಧರ್ಮ ಪಕ್ಷಪಾತವಿಲ್ಲದೆ ಸದಾ ಬಂದ್ಬಿಟ್ಟು ಹೇಳಬೇಕಾದ್ರೆ ಯಾರು ಯಾವುದೇ ಒಂದು ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮದುವೆ ಇರ್ಬೋದು, ನಾಮಕರಣ ಇರ್ಬೋದು, ಮತ್ತು ಬೇರೆ ಸಾವಿರ್ಬೋದು, ತಿಥಿ ಇರ್ಬೋದು, ಏನೇ ಒಂದು ಸೇವೆ ಕೇಳ್ಕೊಂಬಂದರೂ ಕೂಡ ಅವ್ರ ಕೈಲಿ ಆಗುವಂಥ ಕೆಲಸ ಇವತ್ತಿನವ್ರು ಮಾಡ್ಕೊಂಬಂದಿದ್ದಾರೆ. ಮುಂದಕ್ಕೆ ನಾವೆಲ್ಲ ನಿಂತು ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸಿ ಮುಂದಕ್ಕೆ ನಮ್ಮ ಬಡಾವಣೆಯಲ್ಲಿ ಯಾವುದೇ ರೀತಿಯಾದಂಥ ಕುಂದುಕೊರತೆ ಇಲ್ದಂಗೆ ಅವ್ರೊಬ್ಬರು ಗೆಲ್ಲೋದಲ್ಲ, ಅವ್ರು ಗೆದ್ದರೆ ನಾವೆಲ್ಲ ಗೆದ್ದಂಗೆ ಎಲ್ಲ ಕೆಲಸ ಮಾಡಿ ಜನಕ್ಕೆ ಅವರ ಹೇಳ್ಬೇಕಾದ್ರೆ ಋಣ ನಾವು ತೀರಿಸುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೀವಿ. बहुत विशेष इनको, इनके फैमिली को, और ये जिस तरह से लोगों को सपोर्ट करते हैं, वार्ड को देखते नहीं, रिलीजन को देखते नहीं, एंड आई फील वेरी प्राउड स्टैंडिंग बिसाइड हिम. इनके साथ में खड़ना, उठना, बैठना, इनके कामों में हमें भी कुछ साथ देना एक अच्छा प्राउड फील होता है. तो प्लीज़ सपोर्ट हिम, सपोर्ट करो, एंड इंशाल्लाह ಅಲ್ಲಾ ಕೆ ಹಕ್ ಮೀನ್ ಸಬ್ ಕುछ ಸಹಿ ಹೋಗುತ್ತೆ ಕೊಡಬೇಕಂತ ಇಲ್ಲಿರೋ ಜನಗಳೊಂದು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಎಲೆಕ್ಷನ್ ಬರೋ ಮುಂಚೆನೇ ಎಷ್ಟೊಂದು ಕೆಲಸಗಳು ಅವ್ರು ಮಾಡ್ತಾ ಇದ್ದಾರಲ್ವಾ. ಸೊ ಬಂದಮೇಲೆ ಖಂಡಿತ ಇನ್ನೂ ಹೆಚ್ಚು ಮಾಡೋಕ್ಕೆ ಎಲ್ಲರಿಗೂ ನೀವು ಇದ್ದು ಅವ್ರ ಸಹಾರ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಅವರಿಗೆ ಎಲ್ಲ ಕೆಲಸನೂ ಮಾಡ್ತಾರೆ, ಜಾತಿ ಭೇದಭಾವ ಏನು